ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 5ನೇ ಎಪಿಸೋಡ್ನಲ್ಲಿ 113 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 6ನೇ ಎಪಿಸೋಡಿನ ಮೂಲಕ 114ನೇ ಪ್ರಶ್ನೆಯಿಂದ ಮುಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ಕಾಲಯವನ ಸೈನ್ಯವನ್ನು ಯಾರು ನಾಶ ಮಾಡಿದರು? ಮುಚುಕುಂದನೆ ಅನುಗ್ರಹಿಸಿದ ಕೃಷ್ಣನು ಪುನಃ ಮಥುರೆಗೆ ಬಂದು ಕಾಲಯವನ ಸೈನ್ಯವನ್ನು ನಾಶಗೊಳಿಸಿದ್ದಾನೆ. 18ನೇ ಯುದ್ಧದಲ್ಲಿ ಜರಾಸಂಧನಿಗೆ ವಿಜಯದ ಭ್ರಮೆ. 17 ಸಲ ಅಟ್ಯಾಕ್ ಮಾಡಿದ್ದ ಮಥುರಾ ಪಟ್ಟಣದ ಮೇಲೆ, ಸೋತು ಹೋಗಿದ್ದ. 18ನೇ ಸಲ ಅವನು ಅಟ್ಯಾಕ್ ಮಾಡಿದಾಗ ಹಂಗೆ ಅಂದ್ಕೊಂಡ, ನನಗೀಗ ಜಯಪ್ರಾಪ್ತವಾಯಿತು ಅಂತ. ಏನು ಆ ಯುದ್ಧದ ವಿವರ ಅಂತ ನೋಡೋದಾಗಿದ್ದರೆ, ಜರಾಸಂಧ ಯಥಾ ಪ್ರಕಾರ 23 ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಬಲರಾಮಕೃಷ್ಣರನ್ನು ಸುತ್ತುವರಿತಾನೆ. ದಾಳಿ ಪ್ರತಿದಾಳಿ ನಡೀತದೆ ಕೃಷ್ಣ ಬಲರಾಮರಿಂದ, ಜರಾಸಂಧನ ಸೈನ್ಯದಿಂದ. ಬೆನ್ನಟ್ಟಿದ ಜರಾಸಂಧ ಕೃಷ್ಣ ರಾಮಕೃಷ್ಣರು ಮನುಷ್ಯರಂತೆ ನಡೆಸುತ್ತಾ ಓಡುತ್ತಾ ಗೋಮಂತ ಪರ್ವತದ ಕಡೆಗೆ ಹೋಗ್ತಾರೆ. ಅಲ್ಲೂ ಬರಲಿಲ್ಲ, ಬಿಡಲಿ ಜರಾಸಂಧ, ಅಲ್ಲೂ ಬೆನ್ನಟ್ಟಿದ. ಅವರು ಓಡ್ತಾ ಓಡ್ತಾ ಬೆಟ್ಟದ ಮೇಲೆ ಹತ್ತಿದರು. ಇವರು ಹುಡುಕಾಡಿದ್ರಲ್ಲಿ ಎಲ್ಲಿದ್ದಾರೆ ಅಂತ ಸಿಗಲಿಲ್ಲ. ಕೊನೆಗೆ ಮರಗಳನ್ನು ಕಡೆ ಹುಡುಕಾಡಿದರು. ರಾಮಕೃಷ್ಣನು ಸಿಗದೇ ಇದ್ದಾಗ ಪರ್ವತಕ್ಕೆ ಬೆಂಕಿ ಇಟ್ಟರು. ರಾಮಕೃಷ್ಣನ ಕತೆ ಮುಗೀತಿನ್ನು, ಇಡೀ ಪರ್ವತ ಸುಟ್ಟು ಹೋಗ್ತಾ ಇದೆ ಬೆಂಕಿಯಿಂದ, ಅವರೇ ಉಳಿತಾರೆ ಅಂತ ಭಾವಿಸಿದರು. ರಾಮಕೃಷ್ಣರು 11 ಯೋಜನೆ ಎತ್ತರದಿಂದ ಜಿಗಿದು ಸಮುದ್ರ ಮೂಲಕ ದ್ವಾರಕೆಗೆ ಬಂದರು. ಇದನ್ನು ಅರಿಯದ ಜರಾಸಂಧಾದಿಗಳು 18ನೇ ಯುದ್ಧವನ್ನು ಗೆದ್ದಿದ್ದೇವೆ ಎಂದು ಭ್ರಮಿಸಿದ್ದಾರೆ. ಪಾಂಡವರಿಂದ ದೃಪದನ ಬಂಧನವಾಯಿತು ಅನ್ನುವ ಸುದ್ದಿ ಕೃಷ್ಣನಿಗೆ ತಿಳಿಯುತ್ತದೆ. ಯಾರಿಂದ ತಿಳಿಯಿತು? ಸತ್ರಯಾಗ ನಡೆಸುವ ಬ್ರಾಹ್ಮಣರ ಮೂಲಕ ಅವರು ಸಂಚಾರ ಮಾಡ್ತಾ ಬರ್ತಾಯಿದ್ರು. ವಿಷಯ ಪ್ರಸ್ತಾಪ ಮಾಡಿದರು, ಪಾಂಡವರು ದೃಪದ ರಾಜನನ್ನು ಬಂಧಿಸಿದ್ದಾರೆ ಅಂತ. ಏನದರ ವಿವರ ತಿಳ್ಕೊಳ್ಬೇಕು ಅಂತ ಕೃಷ್ಣ ಹಸ್ತಿನಾವತಿಗೆ ಯಾರನ್ನು ಕಳಿಸಿಕೊಟ್ಟ? ಕೃತವರ್ಮನನ್ನು ಕಳಿಸಿಕೊಟ್ಟಿದ್ದಾನೆ. ಕೃತವರ್ಮ ಹೋಗಿ ಆ ಮಾಹಿತಿಯನ್ನು ಪಡ್ಕೊಂಡು ಬಂದ. ಈ ದೃಪದ ಬಂಧನದ ಸಂದರ್ಭ ಹಾಗೂ ವಿವರ ಏನು ಅಂತ ನೋಡೋದಾಗಿದ್ದರೆ, ದೃಪದ ರಾಜ ಹಾಗೂ ದ್ರೋಣಾಚಾರ್ಯ ಇಬ್ಬರೂ ಕೂಡ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ ಮಿತ್ರರವರು. ಸಹಾಯ ಬೇಕೆಂದಾಗ ಬಂದು ಕೇಳುವಂತೆ ದೃಪದನು ದ್ರೋಣರಿಗೆ ಹೇಳಿದ್ದ, ವಿದ್ಯಾಭ್ಯಾಸದಲ್ಲಿ ಒಟ್ಟಿಗೆ ಓದ್ತಾ ಇರುವಾಗ. ಅದರಂತೆ ತುಂಬ ಬಡತನದಲ್ಲಿರತಕ್ಕಂತಹ ದ್ರೋಣಾಚಾರ್ಯರು ಏನೋ ಹೇಳಿದಾನಲ್ಲ, ಸಹಾಯ ಕೇಳ್ಕೊಂಬರೋಣ ಅಂತ ಬರ್ತಾರೆ. ಸಹಾಯಾಚನೆಗೆ ಬಂದ ದ್ರೋಣರು ದೃಪದನ್ನು ಅವಮಾನಿಸಿಬಿಟ್ಟ. ನಾನು ನಿಮ್ಗೆ ಬರಲಿಕ್ಕೆ ಹೇಳಿದ್ದೇನೆ, ನಿಮಗೊಂದು ಏನು ಸಂಬಂಧ? ನಾನು ದೊಡ್ಡ ಶ್ರೀಮಂತ ರಾಜ, ಹೇಳುವ ಸಾಧ್ಯತೆಯೇ ಇಲ್ಲ ಅಂತ ಅವಮಾನ ಮಾಡಿಬಿಡ್ತಾನೆ. ಸಿಟ್ಟು ಬಂತು ದ್ರೋಣಾಚಾರ್ಯರಿಗೆ. ಹೇಳಿದವನು ಅವನೇ, ಅನುಕೂಲ ಬೇಕಾದಾಗ ಸಹಾಯ ಬೇಕಾದಾಗ ಬಂದು ಕೇಳಪ್ಪ ಅಂತ ತಿಳ್ಕೊಂಡು ಅಂತ ಕೇಳಲಿಕ್ಕೆ ಹೋಗಿ ಈ ಉಲ್ಟಾ ಮಾತಾಡ್ತಿದ್ದಾನೆ. ಪ್ರತಿಜ್ಞೆ ಮಾಡಿಬಿಟ್ರು ಅವರು, ನಿನ್ನನ್ನು ಹೆಡಮುರಿಗೆ ಕಟ್ಟಿಸಿ ನನ್ನ ಕಾಲ ಮೇಲೆ ಹಾಕ್ಕೊಳ್ಳಿಲ್ಲ, ನಾನು ದ್ರೋಣಾಚಾರ್ಯನೇ ಅಲ್ಲ. ಪ್ರತಿಜ್ಞೆ ಮಾಡಿದರು. ಪಾಂಡವರು ಕೌರವರಿಗೆ ವಿಷಯ ತಿಳಿಸಿದರು, ಈ ರೀತಿ ಆಗಿದೆಯಪ್ಪ, ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನೀವು ಅದಕ್ಕೆ ಪೂರೈಕೆಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ. ಕೌರವರಿಂದ ಆಗಲಿಲ್ಲ, ದುರ್ಯೋಧನಾದಿಗಳಿಂದ. ಪಾಂಡವರೇ ದೃಪದನನ್ನು ಬಂಧಿಸಿ ಗುರುಗಳ ಅಪೇಕ್ಷೆಯನ್ನು ಈಡೇರಿಸಿದ್ದಾರೆ. ಕೃತವರ್ಮನಿಂದ ಕೃಷ್ಣನ ಸಮಾಚಾರ. ಈ ಕಡೆ ಕೃತವರ್ಮ ಕೃಷ್ಣ ಸಮಾಚಾರವನ್ನು ಪಾಂಡವರಿಗೆ ಹೇಳಿದ. ಅಲ್ಲಿ ಸುದ್ದಿಯನ್ನು ತರಲಿಕ್ಕೆ ಅಂತ ಹೋದವನು. ಹಸ್ತಿನಾವತಿಗೆ ಬಂದ ಕೃತವರ್ಮನು ಭೀಷ್ಮ ದ್ರೋಣಾದಿಗಳು ಪಾಂಡವಾದಿಗಳು ಎಲ್ಲರನ್ನೂ ಭೇಟಿಯಾಗಿ ಕ್ಷೇಮ ಸಮಾಚಾರ ತಿಳಿದುಕೊಂಡನು. ಕೃಷ್ಣನಿಂದ ಆವರೆಗೆ ನಡೆದ ಕಂಸ, ಕಾಲಯವನ ಮುಂತಾದವರ ಸಂಹಾರ, ಜರಾಸಂಧನ 17 ಸಲ ಸೋಲು, ದ್ವಾರಕಾಪಟ್ಟಣ ನಿರ್ಮಾಣ ಮುಂತಾದವೆಲ್ಲವನ್ನು ಕೂಡ ಕೃತವರ್ಮನು ಪಾಂಡವರಿಗೆ ತಿಳಿಸಿದನು. ಕೃಷ್ಣನ ಮಹಿಮೆಯನ್ನು ತಿಳಿದು ಪಾಂಡವರು ಸಂತೋಷಪಟ್ಟು ಪಾಂಡವರು ಕೃಷ್ಣನ ಮಹಿಮೆಯನ್ನು ತಿಳ್ಕೊಂಡು, ಕೃಷ್ಣನು ಕೂಡ ಪಾಂಡವರ ಪರಾಕ್ರಮವನ್ನು ಮೆಚ್ಚಿ, ಅಂದರೆ ದೃಪದರಾಜನ ಹೆಡಮುರಿಗೆ ಕಟ್ಟಿ ತಂದು ಎಳಕ್ಕೆ ಹಾಕಿದಾರಲ್ಲ ದ್ರೋಣಾಚಾರ್ಯರ ಕಾಲಿನ ಮೇಲೆ, ಆನಂದ ತುಂದಿಲಾಗಿದ್ದಾನೆ ಭಗವಂತ ಕೃಷ್ಣ. ಆನಂತರ
ರೇವತಿ ಬಲರಾಮರ ವಿವಾಹ ಕಥೆಯನ್ನು ಪರೀಕ್ಷಿತ ರಾಜನ ಶುಕಾಚಾರ್ಯ ಹೇಳ್ತಾರೆ. ಆನರ್ತ ದೇಶದ ದೊರೆ ರೇವತ ಅಂತ, ಕಕುದ್ಮಿ ಅಂತ ಅವನ ಸಹೋದರ ಅಂತ ಹೇಳ್ತಕ್ಕಂಥ ಕ್ರಮ ಕೂಡ ಉಂಟು. ಅವನ ಮಗಳಾಗಿರ್ತಕ್ಕಂಥ ರೇವತಿ ವಿವಾಹಕ್ಕೆ ವರವನ್ನು ಪಡ್ಕೋಬೇಕಾಗಿತ್ತು. ಅದಕ್ಕೆ ವಿಚಾರ ಮಾಡೋದು ಅವನು. ಇವತ್ತಿನ ಹಾಗೆ ಯಾವ್ಯಾವುದೋ ಭಾರತ ಮ್ಯಾಟ್ರಿಮೋನಿ, ಕನ್ನಡ ಮ್ಯಾಟ್ರಿಮೋನಿ ಇವ್ಯಾವ ಇರಲಿಲ್ಲ ಅವಾಗ. ಅಷ್ಟಕ್ಕೂ ಈ ವಧೂವರರ ವಿವಾಹ ಗಂಟು ನಂಟು ಅಂತಂದರೆ ಬ್ರಹ್ಮ ಗಂಟಿದು. ಬ್ರಹ್ಮನೇ ಬರೆದಿರ್ತಾನೆ, ಇವಳೇ ಇವನಿಗೆ ಹೆಂಡತಿ, ಇವನೇ ಇವಳಿಗೆ ಪತಿ ಇತ್ಯಾದಿ. ಅದಕ್ಕೆ ವಿಚಾರ ಮಾಡಿದ ಅವನು, ನೇರವಾಗಿ ನಾನು ಹೆಡ್ ಆಫೀಸಿಗೆ ಹೋಗ್ಬಿಟ್ರೆ ಸರಿ, ಬ್ರಹ್ಮ ಲೋಕಕ್ಕೇನೆ ಎಲ್ಲ ಮಾಹಿತಿ ಸಿಕ್ಬಿಡುತ್ತೆ ಅಲ್ಲಿ. ಅದಕ್ಕೆ ಅವನು ಅಲ್ಲಿಗೆ ಬರ್ತಾನೆ. ಬ್ರಹ್ಮ ಆವಾಗ ಒಂದು ಸಂಗೀತ ಸಭೆಯಲ್ಲಿ ಆಸೀನನಾಗಿದ್ದ. ಇವನು ಬಂದಿರತಕ್ಕಂಥ ರಾಜ ನೋಡಿದ, ಹಾಗಾದ್ರೆ ಸಭೆ ಮುಗಿಲಿ ಮತ್ತೆ ಭೇಟಿಯಾಗೋಣ ಅಂತ ಸ್ವಲ್ಪ ಹೊತ್ತು ಕಾದ. ಆಯಿತು, ಸಭೆ ಮುಕ್ತಾಯ ಆಯಿತು. ಬ್ರಹ್ಮನ ವಿಚಾರಿಸ್ತಾನೆ, ನೋಡಿ ಪ್ರಭುಗಳೇ, ನನ್ನ ಮಗಳನ್ನ ಕರ್ಕೊಂಬಂದಿದ್ದೀನಿ, ರೇವತಿ ಅಂತ ಅವಳ ಹೆಸರು, ಯೋಗ್ಯ ವರ ಬೇಕಾಗಿದೆ, ತಾವು ಸೂಚಿಸಬೇಕು. ಬ್ರಹ್ಮ ಅಂದ, ಆಯ್ತಪ್ಪ, ನಿನ್ನ ದೃಷ್ಟಿಕೋನದಲ್ಲಿ ಒಂದು 4-6 ರಾಜಮನೆತಗಳನ್ನು ಹೇಳಿ ನೋಡೋಣ, ನಿನಗೆ ಯಾವುದು ಅಪೇಕ್ಷೆ ಇಚ್ಛೆ ಇದೆ. ಅವನು ಯಾವುದೋ ಹೇಳೋದು 4-6 ಮನೆತನಗಳನ್ನು. ಬ್ರಹ್ಮದೇವ ನಕ್ಕು ಹೇಳ್ತಾನಂತೆ, ಈಗ ಅವರಲ್ಲ, ಅವರ ಮಕ್ಕಳಲ್ಲ, ಅವರ ಮೊಮ್ಮಕ್ಕಳಲ್ಲ, ಅವರ ವಂಶಾವಳಿ ಉಳಿದಿಲ್ಲ. ನೀನೀಗ ಇಲ್ಲಿಗೆ ಬಂದದ್ದು ನನ್ನ ಭೇಟಿಯಾಗಲಿಕ್ಕೆ. ಬಂದಿರುವಾಗ ಆ ಯುಗಗಳು ಕ್ಷಣದಂತೆ ಕಳೆದು ಹೋಗಿಬಿಟ್ಟಿದೆ ಸಂಗೀತ ಸಮಯದ ಕಾಲದಲ್ಲಿ. ಹಾಗಾಗಿ ಈಗ ಸಮಯ ಮುಕ್ತಾಯವಾಗಿಬಿಟ್ಟಿದೆ. 27 ಚತುರ್ಯುಗ ಕಳೆದು ಹೋಗಿದೆ. ಏನು ಹಾಗಂದರೆ ಇದರ ತಾತ್ಪರ್ಯ ಏನು? ಸಂತೋಷದಲ್ಲಿ ಸಮಯ ಹೋಗಿದ್ದು ಗೊತ್ತಾಗುವುದಿಲ್ಲ. ದುಃಖದಲ್ಲಿ ಒಂದೊಂದು ಕ್ಷಣ, ಒಂದೊಂದು ನಿಮಿಷ ಸಮಯ ಕಳೆಯೋದೇ ಕಷ್ಟ. ವೈದ್ಯರು ಹೇಳಿರ್ತಾರೆ, ಹಲ್ಲು ನೋವಾದಾಗ ಸ್ವಲ್ಪ ಅದಕ್ಕೆ ಔಷಧ ಹಾಕಿರ್ತಾರೆ, ಸಾಯಂಕಾಲದವರೆಗೆ ಟೀ ಕುಡಿಬೇಡಿ, ಸಿಹಿ ತಿನ್ನಬೇಡಿ. ಇವು ನೋಡ್ತಾನೆ ಗಡಿಯಾರವನ್ನು, 10 ಗಂಟೆ ಆಯಿತು, ಇವು ರಾಮ ಸಾಯಂಕಾಲ ಯಾವಾಗ ಆಗ್ತದೆ, ಮತ್ತೊಂದು 10 ಗಂಟೆ 1 ನಿಮಿಷ ಅಷ್ಟೇ, 10 ಗಂಟೆ 2 ನಿಮಿಷ, ಸಂಜೆ ಯಾವಾಗ ಆಗ್ತದೆ, ಯಾವಾಗ ನಾನು ಟೀ ಕುಡಿದೇನು, ಅದೇ ಯೋಚನೆ. ಹೀಗೆ ದುಃಖದಲ್ಲಿ ಒಂದೊಂದು ನಿಮಿಷ, ಒಂದೊಂದು ಕ್ಷಣವೂ ಕೂಡ ಕಷ್ಟ ಅಂತ ಅನಿಸಿಬಿಡ್ತದೆ. ಅದೇ ಸುಖದಲ್ಲಿ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಹೇಳ್ತಿರ್ತಾರೆ ನೋಡಿ ತಾಯಂದರು, ಅಲ್ರಿ ಜಸ್ಟ್ ಈಗ ಒಲೆ ಮೇಲೆ ಹಾಲಿಟ್ಟು ಬಂದಿದ್ದೆ, ಒಟ್ಟು 3 ಧಾರಾವಾಹಿ ಆಗ್ಯಾವ, 3 ಧಾರಾವಾಹಿ ನೋಡಿದ್ದು ನಾನೀಗ, ಅಷ್ಟರ ಹಾಲು ಉಕ್ಕಿ ಹೋಗ್ಬೇಕಾದ. ಏನು 3 ಧಾರಾವಾಹಿ ತುಸ ಆಯ್ತೇನು, ಕಮ್ಮಿ ಏನದು, 1.5 ಗಂಟೆ ಮೇಲೆ ಆಗ್ತದೆ 3 ಧಾರಾವಾಹಿಯಿಂದ. ಹೇಳೋ ಮುಂದೆ ಹಾಗೆ ಬರೀ 3 ಧಾರಾವಾಹಿ ರೀ, ಅಷ್ಟರ ಹಾಲು ಉಕ್ಕಿ ಹೋಗ್ಬಿಟ್ಟಿದೆ. ಆ ರೀತಿ ಸುಖದಲ್ಲಿ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ಆಗ ಬ್ರಹ್ಮದೇವ ಹೇಳಿದ, ಈಗ ಕೃಷ್ಣಾವತಾರವಾಗಿದೆ, ಕೃಷ್ಣನ ಅಣ್ಣನಾಗಿ ಬಲರಾಮ ಅವತಾರ ಮಾಡಿದ್ದಾನೆ, ಅವನಿಗೆ ನಿನ್ನ ಮಗಳು ರೇವತಿಯನ್ನು ಕೊಟ್ಟು ವಿವಾಹ ಮಾಡು ಅಂತ ಹೇಳಿದ್ದಾನೆ. ಆ ಬ್ರಹ್ಮನ ಮಾತಿನಂತೆ ರೇವತಿ ಬಲರಾಮರ ವಿವಾಹ ಆಗಿದೆ. ಪರೀಕ್ಷಿತ ರಾಜ ಶುಕಮುನಿಗಳಿಗೆ ಏನಂತ ಪ್ರಶ್ನೆ ಮಾಡಿದ? ಶ್ರೀಕೃಷ್ಣ ರುಕ್ಮಿಣಿ ವಿವಾಹವನ್ನು ತಾವು ನನಗೆ ವಿವರಿಸಬೇಕು ಅಂತ, ಕಥೆಯನ್ನು ಹೇಳಬೇಕು ಅಂತ ಕೇಳಿದ್ದಾನೆ. ರುಕ್ಮಿಣಿಯ ತಂದೆ ಹೆಸರೇನು? ಭೀಷ್ಮಕ ರಾಜ. ಇವನು ಯಾವ ದೇಶದ ದೊರೆ? ವಿದರ್ಭ ದೇಶದ ದೊರೆ. ಭೀಷ್ಮಕನಿಗೆ ಎಷ್ಟು ಜನ ಮಕ್ಕಳು? 5 ಪುತ್ರರು, ಗಂಡು ಮಕ್ಕಳೇ 5, ಒಬ್ಬಳು ಮಗಳು, ಅವಳೇ ರುಕ್ಮಿಣಿ ಕೊನೆಯವಳು. 5 ಪುತ್ರರ ಹೆಸರುಗಳೇನು? ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ ಎಂಬುದಾಗಿ ಆ 5 ಗಂಡು ಮಕ್ಕಳ ಹೆಸರುಗಳು. ಶ್ರೀಕೃಷ್ಣಾರ್ಪಣಮಸ್ತು.